ಕೋಟೆ ದಂಡಯಾತ್ರೆ ಬಾಗಲಕೋಟೆಯ ಬೈ ಎಲೆಕ್ಷನ್ ಕಣ ಏನಿದೆಯಲ್ಲ ಪ್ರತಿನಿತ್ಯ ಸಾಕಷ್ಟು ಬೆಳವಣಿಗೆಗಳನ್ನ ಕಂಡುಕೊಳ್ಳುತ್ತಾ ಇದೆ. ಬಾಗಲಕೋಟೆಯ ಮೇಟಿಯಾಗೋರು ಯಾರು ಅನ್ನೋ ದೊಡ್ಡ ಮಟ್ಟದ ಪ್ರಶ್ನೆ ಈಗ ಕಾಡ್ತಿದೆ. ಬಿಜೆಪಿ ಕಾಂಗ್ರೆಸ್ ಗುದ್ದಾಟಕ್ಕೆ ಅಲ್ಲಿನ ಚುನಾವಣಾ ಕಣ ಮಾತ್ರ ರಂಗೇರಿದೆ. ಕೋಟೆಯಲ್ಲಿ ಒಂದು ಕಡೆ ಅನುಭವ ಅನುಕಂಪದ ಜಿದ್ದಾಜಿದ್ದಿಗೆ ನಡೀತಾ ಇದೆ. ವೀರಣ್ಣ ಚರಂತಿಮಠ ಮತ್ತು ಉಮೇಶ ಮೇಟಿಯ ನಡುವೆ ಕುಸ್ತಿನೇ ಆಗ್ತಿದೆ. ಇಬ್ಬರು ಅಭ್ಯರ್ಥಿಗಳಿಗೂ ಕೂಡ ಸಾಮರ್ಥ್ಯ ಇದೆ, ಜೊತೆಯಲ್ಲಿ ವೈಫಲ್ಯಗಳು ಕೂಡ ಇದೆ. ನೋಡಿ, ಪ್ರಮುಖವಾಗಿ HY ಮೇಟಿಯವರ ನಿಧನದಿಂದಾಗಿ ಈ ಬಾರಿ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಆಗ್ತಿದೆ. 9ನೇ ತಾರೀಕಿನಂದು ಚುನಾವಣೆ ನಡೆಯುತ್ತೆ. ಮೇ 4ರಂದು ಫಲಿತಾಂಶ ಆಚೆ ಬರುತ್ತೆ. ಉಪಚುನಾವಣೆಯಲ್ಲಿ ಸಾಕಷ್ಟು ರಂಗೇರಿದರೂ ಕಾರಣ ಒಂದು ಕಡೆ ಬಿಜೆಪಿಯ ಅಭ್ಯರ್ಥಿಯಾಗಿ ಅದೇ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತ ವೀರಣ್ಣ ಚರಂತಿಮಠ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಇನ್ನು ಮೇಟಿಯವರ ಕುಟುಂಬದಿಂದ ಅವರ ಪುತ್ರ ಆಗಿರುವಂತ ಉಮೇಶ್ ಮೇಟಿ ಅವರಿಗೆ ಅಳೆದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿ ಕುಟುಂಬದ ಒಂದಿಷ್ಟು ಹೈಡ್ರಾಮಾಗಳು ನಡೆದು ಬಾಗಲಕೋಟೆಯಿಂದ ವಿಧಾನಸೌಧದ ಸಿಎಂ ಅವರ ಕಚೇರಿಯಲ್ಲೂ ಕೂಡ ಮೇಟಿಯವರ ಕುಟುಂಬದಲ್ಲಿದ್ದಂತ ಅವರ ಮಕ್ಕಳಿಗೆ ಟಿಕೆಟ್ ಕೊಡೋದ್ರಲ್ಲಿ ಯಾರಿಗೆ ಕೊಡಬೇಕು ಅಂತ ಸಾಕಷ್ಟು ಭಾರಿ ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿ ಅಂತೂ ಇಂತೂ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡುವಂತ ಕೆಲಸ ಆಯಿತು ಮೇಟಿಯವರ ಪುತ್ರ. ಹಾಗಾಗಿ ಅನುಕಂಪದ ಅಲೆ ಅನ್ನೋದು ಬಹಳ ದೊಡ್ಡ ಮಟ್ಟಕ್ಕಿದೆ. ಅಷ್ಟಕ್ಕೆ ಮಾತ್ರ ಸೀಮಿತನ ಇಲ್ಲ. ಕಳೆದ ಚುನಾವಣೆಯಲ್ಲಿ ಕೇವಲ 5,000 ಮತಗಳ ಅಂತರದಲ್ಲಿ ಸೋತಿದ್ದಂತ ವೀರಣ್ಣ ಚರಂತಿಮಠ ಬಿಜೆಪಿಯ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಈ ಹಿಂದೆ ಶಾಸಕರಾಗಿರುವಂತ ಅನುಭವ ಇದೆ. ಮಾಸ್ ಆಗಿ ಒಂದಿಷ್ಟು ಅಭಿಮಾನಿಗಳನ್ನ ಹೊಂದಿಕೊಂಡಿದ್ದಾರೆ. ಅಲ್ಲಿನ ಜನ ಅವರ ಕೈ ಹಿಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಮತಗಳ ಅಂತರವೇ ಸಾರಿ ಹೇಳುತ್ತೆ. ಬಟ್ ಈ ಬಾರಿ ಭಾರಿ ಪ್ರಚಾರಗಳಾಗ್ತಿದೆ. ಒಂದ್ ರೀತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಾಗಲಕೋಟೆಯ ಕ್ಷೇತ್ರ ಏನಿದೆಯಲ್ಲ ಇದು ಪ್ರತಿಷ್ಠೆಯ ಕಣ. ಪರಮಾಪ್ತನನ್ನ ಕಳೆದುಕೊಂಡಿರುವಂತ ನೋವು. ಮೇಟಿ ಅವರು ಇದ್ದಂತ ಸಂದರ್ಭದಲ್ಲಿ ಬಹಳ ಆಪ್ತರಾಗಿದ್ರು. ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ, ಕುರುಬ ಸಮುದಾಯದ ಮತಗಳು ಆ ಕ್ಷೇತ್ರದಲ್ಲಿದೆ. ಹಾಗಾಗಿ ಒಂದು ಸಾಮಾನ್ಯವಾಗಿ ಚರ್ಚೆ ಆಗ್ತಿರೋದು ದಾವಣಗೆರೆ ಕ್ಷೇತ್ರ ಇದು ವೈಯಕ್ತಿಕವಾಗಿ DCM DK ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಕಣ ಆದ್ರೆ ಕೋಟೆಯ ಮುಂದಿನ ಅಧಿಪತಿಯಾಗೋದು ಕಾಂಗ್ರೆಸ್ಸಿನ ಅಭ್ಯರ್ಥಿನೇ. ಹಾಗಾಗಿ ಕಾಂಗ್ರೆಸ್ ಗೆದ್ರೆ ಸಿಎಂ ಅವರ ವರ್ಚಸ್ಸು ಇನ್ನಷ್ಟು ಹೆಚ್ಚಾಗುತ್ತೆ. ಅವರಿಗೆ ಪ್ರತಿಷ್ಠೆ ಚಾಲೆಂಜ್ ಆಗಿರುವಂತ ಕ್ಷೇತ್ರ. ಹಾಗಾಗಿ ಇರುವಂತ ಅನುಭವ ಮತ್ತು ಅನುಕಂಪದ ನೆಲೆಯಲ್ಲಿ ಕೆಲ ಸಾಮರ್ಥ್ಯ ಮತ್ತು ವೈಫಲ್ಯಗಳಿದೆ. ಹಾಗಾಗಿ ಎರಡೂ ಅಭ್ಯರ್ಥಿಗಳ ಪ್ಲಸ್ಸು ಮೈನಸ್ಸು ಬಲಾಬಲಗಳು ಏನಿದೆ, ಅವರ ವರ್ಚಸ್ಸು ಆ ಕ್ಷೇತ್ರದಲ್ಲಿ ಹೇಗಿದೆ, ಯಾರು ಗೆಲ್ತಾರೆ, ಗೆಲುವಿಗೆ ಯಾರು ಈಗಾಗಲೇ ಹತ್ತಿರವಾಗ್ಬಿಟ್ಟಿದ್ದಾರೆ, ಪ್ರಚಾರ ಕಾರ್ಯದ ತಂತ್ರ ತಿರುಮಂತ್ರಗಳು ರಾಜಕೀಯವಾದಂಥ ಏರಿಳಿತಗಳನ್ನ ಇಂಚಿಂಚಾಗಿ ಕೊಡ್ತಾ ಹೋಗ್ತೀವಿ. ಆ ಮೂಲಕವಾಗಿ ಬಾಗಲಕೋಟೆಯ ರಣಕಣದ ತಯಾರಿಗಳು ಹೇಗಿದೆ, ಗೆಲ್ಲೋದಕ್ಕೆ ಏನೆಲ್ಲ ಪ್ಲಾನ್ ಹಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಬಿರುಸಿನ ಪ್ರಚಾರ ಆಗ್ತಿದೆ. ಅಪ್ಡೇಟ್ಸ್ಗಳಿದೆ. ಚರಂತಿಮಠ ಅವರು 5 ಬಾರಿ ಸ್ಪರ್ಧಿಸಿ 3 ಬಾರಿ ಅಲ್ಲಿ ಶಾಸಕರಾಗಿದ್ದರು. ನೇರ ಮತ್ತು ನಿಷ್ಠುರ ಮಾತುಗಳಿಗೆ ಹೆಸರುವಾಸಿ. ಇದು ಕೆಲವರಿಗೆ ಇಷ್ಟ ಆಗ್ತಾ ಇತ್ತು, ಆದ್ರೆ ಇನ್ನು ಕೆಲವರಿಗೆ ಅಪಾರ್ಥಗಳಾಗ್ತಿತ್ತು, ಸಿಟ್ಟುಗಳು ಬರ್ತಾ ಇತ್ತು. ಇದೇ ಕಾರಣಕ್ಕೆ ಅವರ ಜೊತೆಗಿದ್ದ ಹಲವರು ದೂರ ಆಗ್ತಾರೆ. ಸರಳತೆ, ಶಿಸ್ತು, ಸಮಯ ಪಾಲನೆಯನ್ನ ಇರುವಂಥವರು. ಬಸವೇಶ್ವರ ವಿದ್ಯಾವರ್ಧಕ ಸಂಘಕ್ಕೆ ಕೆಲವು ದಶಕಗಳ ಕಾಲ ಅಧ್ಯಕ್ಷರಾಗ್ತಾರೆ. ವಿದ್ಯಾಸಂಸ್ಥೆಯನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾರೆ. ಶೈಕ್ಷಣಿಕವಾಗಿ ಒಂದಿಷ್ಟು ಕ್ರಾಂತಿ ಮಾಡಿದಂಥವರು ವೀರಣ್ಣ ಚರಂತಿಮಠ, ವೀರಭದ್ರಯ್ಯ ಚರಂತಿಮಠ ಅಂತ ನಾವೇನು ಕರಿತೀವಲ್ಲ. ಈ ಹಿಂದೆ ಅದೇ ಕ್ಷೇತ್ರದಲ್ಲಿ ಗೆದ್ದಿದ್ರು. ಅಂದ್ರೆ 2018 ಕೂಡ ಭಾರೀ ಗೆಲುವನ್ನ ಕಂಡುಕೊಂಡಿದ್ರು. ಬಿಜೆಪಿಯ ಅಭ್ಯರ್ಥಿ ಈ ಹಿಂದೆ ಶಾಸಕರಾಗಿ ಅಂದ್ರೆ 5 ಬಾರಿ ನಿಂತಿದ್ರು MLA ಕ್ಯಾಂಡಿಡೇಟ್ ಆಗಿ. ಆದ್ರೆ 2 ಬಾರಿ ಸೋತಿದ್ದಾರೆ. 3 ಬಾರಿ ಅಲ್ಲಿನ ಶಾಸಕರಾಗಿ ಅಧಿಕಾರವನ್ನ ನಿರ್ವಹಿಸಿದ್ರು. ಬಹಳ ನೇರಾನೇರವಾಗಿರುವಂತ ಮಾತು. ಅವರ ಕೆಲಸ ವೈಖರಿಗಳ ಹಾಗಿತ್ತು. ಅವರ ಮಾತು ಜೊತೆಯಲ್ಲಿ ಸನಾತನ ಧರ್ಮ, ಹಿಂದುತ್ವ ವಿಚಾರವನ್ನ ಸಾರಿ ಸಾರಿ ಹೇಳ್ತಾರೆ. ಅದು ಕೆಲವರಿಗೆ ಒಂದು ರೀತಿ ನೇರ ಮಾತುಗಳಲ್ಲ ಅವರದ್ದು. ಹಾಗಾಗಿ ಅವರ ಜೊತೆ ಇದ್ದವರೇ ದೂರ ಆದಂಥವರು ಇದೆ. ಕಳೆದ ಬಾರಿ ಇವರ ಸಹೋದರ ಮಲ್ಲಿಕಾರ್ಜುನ್ ಅವರು ಬಂಡಾಯವಾಗಿ ಒಂದಿಷ್ಟು ಸಿಡಿದೆದ್ದು ಅದೇ ಕ್ಷೇತ್ರದಲ್ಲಿ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 10,000 ಮತಗಳು ಇವರ ಸಹೋದರನಿಗೆ ಸಿಗುತ್ತೆ. ಚರಂತಿಮಠ ಅವರ ಸಹೋದರನಿಗೆ ಸಿಗುತ್ತೆ. ಆದ್ರೆ ಚರಂತಿಮಠ ಅವರು ಸೋತಿದ್ದು ಕೇವಲ
5,600 ಚಿಲ್ಲರೆಯ ಮತಗಳಿಂದ ಸೋಲ್ತಾರೆ. ಅದೇ ತಮ್ಮನ ಅಂದ್ರೆ ಸಹೋದರನ ಮತಗಳೆಲ್ಲಾದ್ರೂ ಬಿದ್ದಿದ್ರೆ ಇವತ್ತು ಬೈ ಎಲೆಕ್ಷನ್ ಪ್ರಶ್ನೆನೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ಬಿಜೆಪಿಯ ವೀರಣ್ಣ ಚರಂತಿಮಠ ಅವರು ಗೆಲ್ತಾ ಇದ್ದಿದ್ರು. ಆದ್ರೆ ಹಲವು ಲೆಕ್ಕಾಚಾರಗಳಿಂದ 2023ರ ಚುನಾವಣೆಯಲ್ಲಿ ಸೋತಿದ್ರು. ಇನ್ನು ಒಂದು ಸನಾತನ ಧರ್ಮ, ಹಿಂದುತ್ವ, ಈ ಹಿಂದೆ ಶಾಸಕರಾಗಿ ಮಾಡಿದಂತ ಕೆಲಸ, ಆ ಕ್ಷೇತ್ರದಲ್ಲಿ ಅವರಿಗಿರುವಂತ ಹೆಸರು, ಇವೆಲ್ಲ ಒಂದು ಫ್ಯಾಕ್ಟರ್. ಆದ್ರೆ ಶೈಕ್ಷಣಿಕವಾಗಿ ಅವರದೇ ಆದಂತ ಕೆಲ ಶಿಕ್ಷಣ ಸಂಸ್ಥೆಗಳಿದೆ, ಸಮುದಾಯದಲ್ಲಿ ಒಂದಿಷ್ಟು ಅಭಿಮಾನಿಗಳನ್ನ ಹೊಂದಿಕೊಂಡಿದ್ದಾರೆ, ಜಾತಿವಾರು ಲೆಕ್ಕಾಚಾರಗಳ ಬಲಾಬಲಗಳಿದೆ. ಬಸವೇಶ್ವರ ವಿದ್ಯಾವರ್ಧಕ ಸಂಘಕ್ಕೆ ಹಲವು ದಶಕ ಅಧ್ಯಕ್ಷರಾಗಿ ತಮ್ಮದೇ ಆದಂಥ ಚಾಪು ಸಾಮರ್ಥ್ಯ ಏನನ್ನೋದನ್ನ ಸಾಬೀತುಪಡಿಸಿರುವಂಥ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ. ಆ ರೀತಿಯಾದಂಥ ಅಭಿಮಾನಿಗಳಿದ್ದಾರೆ. ಅವರ ಸರಳತೆ ಇಷ್ಟ ಆಗುತ್ತೆ ಜನರಿಗೆ. ಹಾಗಾಗಿ ವೀರಣ್ಣ ಚರಂತಿಮಠ ಅಂತಂದ್ರೆ ಒಂದು ಸಾಲಿನಲ್ಲಿ ಅವ್ರನ್ನ ಗಮನಿಸ್ತಾ ಹೋಗೋದ್ರೆ ಬಹಳ ನೇರ ನಿಷ್ಠೆಯ ಒಳ್ಳೆಯ ಅಭ್ಯರ್ಥಿ ಅನ್ನೋದೇ ಲೆಕ್ಕಾಚಾರ. ಹಾಗಾಗಿ ಗಮನಿಸಬಹುದು ಈ ಬಾರಿ ಪ್ರಚಾರದಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಪ್ರಚಾರಕ್ಕೆ ಬಂದಿದ್ದು ಹೆಚ್ಚಿನ ಮಟ್ಟಿಗೆ ಸದ್ದಾಗಿಲ್ಲ ಅಂತಂದ್ರೂ ಕೂಡ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ಳುವಂತ ಯತ್ನಾಳ್ ಅವರು ವೀರಣ್ಣ ಚರಂತಿಮಠ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿರೋದು, ಅವರ ಪರವಾಗಿ ಮತಯಾಚನೆ ಮಾಡ್ತಿರೋದೇನಿದೆಯಲ್ಲ, ಇದು ಗಮನ ಸೆಳೀತಾ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರ ವ್ಯಕ್ತಿತ್ವ ಎಲ್ಲವೂ ಕೂಡ ಚಾಲ್ತಿಯಲ್ಲಿದೆ. ಹಾಗಾಗಿ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಈಗಾಗಲೇ ಒಂದು ಸಮೀಕ್ಷೆ ಹೊರಗು ಬಂದಿತ್ತು. ಅಂದ್ರೆ ಇಂಟರ್ನಲ್ ಅಸೆಸ್ಮೆಂಟ್ ಅಷ್ಟೇ, ಅದೊಂದು ಜಸ್ಟ್. ಅದೇ ಆ ಸರ್ವೆ ಹೇಳೋ ಪ್ರಕಾರ ನೆಕ್ ಟು ಫೈಟ್ ಇರುತ್ತೆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಅಂತ. ನಾವು ಬಾಗಲಕೋಟೆಯನ್ನೇ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಹೋಗೋದಾದ್ರೆ ಭಾರಿ ಅಂತರದಲ್ಲಿ ಗೆಲುವಾಗುವುದಿಲ್ಲ, ಬಹಳ ಹತ್ತಿರದಲ್ಲೇ. ಕಳೆದ ಬಾರಿನೇ 5,000-6,000 ಮತಗಳ ಅಂತರದಲ್ಲಿ ಲೀಡ್ ತಗೊಂಡು ಗೆಲ್ಲುವಂತ ಕೆಲಸ ಆಯ್ತು. ಬಟ್ ಈ ಬಾರಿ ಅಷ್ಟೇ ಸುಲಭ ಇರುತ್ತಾ? ಖಂಡಿತ ಇಲ್ಲ. ಒಂದು ಕಡೆ ಮೇಟಿಯವರ ನಿಧನದಿಂದ ಅನುಕಂಪದ ಅಲೆಯಂತೂ ಸಹಜವಾಗಿರುತ್ತೆ. ಬಟ್ ಅದನ್ನ ಉಳಿಸ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಸೋಲ್ತು ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂತಂದ್ರೆ ಕುಟುಂಬದಲ್ಲೇ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಆಗಿರುವಂತ ಮನಸ್ತಾಪ, ಜಗಳ, ಬಹಿರಂಗ ಹೇಳಿಕೆ, ವಿಧಾನಸೌಧವರೆಗೂ ಬಂದು ನಡೆದಿರುವಂತ ಹೈಡ್ರಾಮಾಗಳೆಲ್ಲ ನೋಡಿದಾಗ ಇಲ್ಲಿ ಯಾವುದೇ ರೀತಿಯಾದಂಥ ಅನುಕಂಪ ಉಳಿದಿಲ್ಲ. ಜನ ಅಭ್ಯರ್ಥಿಯನ್ನ ನೋಡ್ತಾರೆ ಅನ್ನೋದು ಬಹಳ ಸ್ಪಷ್ಟ. ಇನ್ನು ಬಾಗಲಕೋಟೆಯ ಜಾತಿವಾರು ಲೆಕ್ಕಾಚಾರಗಳನ್ನ ಗಮನಿಸ್ತಾ ಹೋದ್ರೆ ಲಿಂಗಾಯತ ಮತದಾರರು 80,000 ಇದ್ದಾರೆ. ಎಸ್ಸಿ ಸಮುದಾಯ 45,000 ಮತಗಳನ್ನ ಹೊಂದಿಕೊಂಡಿದ್ರೆ ಅಲ್ಲಿ ಇನ್ನು ಪ್ರಬಲವಾಗಿ ಗುರುತಿಸಿಕೊಳ್ಳುವುದು ಕುರುಬ ಸಮುದಾಯ. ಆಗ್ಲೇ ಹೇಳ್ತಿದ್ದೆ ನಾನು, ಸಿದ್ದರಾಮಯ್ಯನವರಿಗೂ ಕೂಡ ಬಹಳ ಪ್ರತಿಷ್ಠೆ, ಕುರುಬ ಸಮುದಾಯದ ಮತದಾನ ಪ್ರಭುಗಳು ಹೆಚ್ಚಿದ್ದಾರೆ. ಹಾಗಾಗಿ ಪ್ರತಿಷ್ಠೆಯ ಕಣ ಆಗುತ್ತೆ ಅಂತ ಬಹಳ ನಿರ್ಣಾಯಕ ಸಮುದಾಯವಾಗಿ ಇಲ್ಲಿ ಲಿಂಗಾಯತರಿರ್ಬೋದು, ಕುರುಬರಿರ್ಬೋದು. ಮುಸ್ಲಿಂ ಸಮುದಾಯ 30,000 ಮತಗಳಿದೆ. ಎಸ್ಟಿ ಸಮುದಾಯ 12,000 ಮತಗಳು ಸೇರಿದಂತೆ ಇನ್ನುಳಿದಂತೆ ಇನ್ನಿತರ ಸಮುದಾಯದ ಮತದಾರರು ಕೂಡ ಅಲ್ಲಿದ್ದಾರೆ. ಆ ಮೂಲಕವಾಗಿ ಲಿಂಗಾಯತರಲ್ಲಿ ಗಮನಿಸಬಹುದು, ಗಣಿಗ ಇರ್ಬೋದು, ಪಂಚಮಸಾಲಿ ಇರ್ಬೋದು, ಈ ಸಮುದಾಯಗಳ ಈ ಮತಗಳು ಏನಿದೆಯಲ್ಲ ಇದು ಬಹಳ ಮ್ಯಾಟರ್ ಆಗ್ತಾ ಹೋಗುತ್ತೆ. ಒಂದು ಕಡೆ ನಾವು ಬಹಳ ಸ್ಪಷ್ಟವಾಗಿ ಇವ್ರನ್ನ ನೋಡ್ತಾ ಇದ್ವಿ. ಯತ್ನಾಳ್ ಅವರು ಬಂದರು. ಯತ್ನಾಳ್ ಅವರು ಒಂದು ಹಿಂದುತ್ವದ ಅಲೆ ಇರ್ಬೋದು, ಜಾತಿವಾರವಾಗಿರ್ಬೋದು, ಮಾಸ್ ಆಗಿ ಆಡಿಯನ್ಸ್ಗಳನ್ನ ಅಥವಾ ಮತದಾನ ಪ್ರಭುಗಳನ್ನ ಚರಂತಿಮಠ ಅವರ ಪರ ಹೋಲಿಸ್ಕೊಳ್ಳೋದ್ರಲ್ಲಿ ಅಲ್ಲಿ ಪ್ಲಸ್ ಆಗ್ತಾ ಹೋಗುತ್ತೆ. ಕುರುಬ ಸಮುದಾಯದ ಮತಗಳು ನಿರ್ಣಾಯಕ ಪಾತ್ರವನ್ನ ವಹಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಅಹಿಂದವನ್ನೇ ಇಲ್ಲಿ ಟಾರ್ಗೆಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಆ ಲೆಕ್ಕಾಚಾರದ ಮೇಲೆ ಸಾಕ್ತಿದ್ದಾರೆ. ಇತ್ತ ವಿದ್ಯಾವರ್ಧಕ ಸಂಘ ಇರ್ಬೋದು, ಶೈಕ್ಷಣಿಕವಾಗಿ ಮುನ್ನೆಲೆಗೆ ಬಂದಿರೋದ್ರಿಂದ ಎಲ್ಲೋ ಸಹಜವಾಗಿಯೇ ಒಂದಿಷ್ಟು ಮತಗಳು ಈಗಾಗಲೇ ಅವರಿಗೆ ಅಂತ ರಿಜಿಸ್ಟರ್ ಆದಂತೆ ಕಾಣಿಸ್ತಿದೆ. ಅವರ ಅನುಭವ ಅಥವಾ ಸುದೀರ್ಘ ಅವಧಿಯ ಆಡಳಿತವೂ ಕೂಡ ಹಾಗಿತ್ತು. 3 ಬಾರಿ ಹಿಂದೆ ಶಾಸಕರ ಕೆಲಸ ಮಾಡಿದವರು ಚರಂತಿಮಠ ಅವರು. ಬಟ್ ಇಲ್ಲಿ ಚಾಲೆಂಜಿಂಗ್ ಅಂತಂದ್ರೆ ಉಮೇಶ್ ಮೇಟಿ ಅವರಿಗೆ ಹೇಗೆ ಈ ಬಾರಿ ಜನ ಕೈ ಹಿಡಿತಾರೆ ಅಂತ. ಮೇಟಿ ಅವರ ವ್ಯಕ್ತಿತ್ವ ಹಾಗಿತ್ತು, ಕೆಲಸ ಮಾಡಿದ್ರು, ಸಿಎಂಗೆ ಆಪ್ತರಾಗಿದ್ರು, ಅನೇಕ ಬಾರಿ ಪಕ್ಷ ಹೇಳದಂತೆ ನಡ್ಕೊಂಡಿರುವಂತ ನಾಯಕ, ಅಧಿಕಾರದ ಹಪಾಹಪಿಗೆ ಬಿದ್ದಿಲ್ಲ ಅನ್ನುವಂಥ ಯಾವುದೇ ರೀತಿಯಾದಂಥ ಕಳಂಕ ಅಲ್ಲ ಅವ್ರ ಮೇಲೆ ಇಲ್ಲ, ಯಾರು HY ಮೇಟಿ ಅವ್ರ ಮೇಲೆ. ಆದರೆ ಅವರ ಪುತ್ರ ಆ ರೀತಿಯಾದಂಥ ವರ್ಚಸ್ಸುಗಳು ಬಹಳ ಕಡಿಮೆ. ಅನುಕಂಪದ ಅಲೆ ಜೊತೆಯಲ್ಲಿ ಈಗ ರಾಜ್ಯದಲ್ಲಿರೋದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಇರುವ ಕಾರಣಕ್ಕೋಸ್ಕರ ಎಲ್ಲಾದ್ರೂ ಗೆಲ್ತಾರ? ಅನುಕಂಪದ ಅಲೆ ವರ್ಕೌಟ್ ಆಗುತ್ತಾ? ಮೇಟಿಯವರ ನಿಧನದ ಕೆಲ ನೋವು ಇದನ್ನ ಹೇಗೆ ಜನ ತೆಗೆದುಕೊಳ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಆ ಮಟ್ಟಿಗೆ ಲೆಕ್ಕಾಚಾರಗಳಿದೆ.
ಇನ್ನು ಬಿಜೆಪಿಗೆ ಯಾವ್ಯಾವ್ದು ಪ್ಲಸ್ ಆಗ್ತಾ ಹೋಗ್ಬೋದು, ಬಲ ತುಂಬುತ್ತೆ ಅಂತಂದ್ರೆ ಹಿಂದುತ್ವ ಮತ್ತು RSS ನ ಗಟ್ಟಿ ನೆಲೆ. ಚರಂತಿಮಠ್ ಅವರು ಅದೇ ಸನಾತನ ಧರ್ಮ, ಹಿಂದುತ್ವ ಇದರ ಆಧಾರದ ಮೇಲೆ ಬಹಳ ಗಟ್ಟಿ ಧ್ವನಿ, ನೇರವಾಗಿ ಮಾತನಾಡ್ತಾರೆ. ಹಾಗಾಗಿನೇ ಯತ್ನಾಳ್ ಅವರು ಕೂಡ ಫೀಲ್ಡ್ಗೆ ಇಳಿದಿರೋದು. ಇನ್ನು ಒಳ ಮೀಸಲಾತಿ ಸಂಘರ್ಷದ ಲಾಭ ಪಡಿತಾರಾ? ಎಡ ಬಲದ ನಡುವೆ ಏನು ಒಂದಿಷ್ಟು ಅಸಮಾಧಾನಗಳು ವ್ಯಕ್ತವಾಗಿದೆ. ಸರಿಯಾಗಿ ಪ್ರಾತಿನಿಧ್ಯಗಳು ಸಿಕ್ಕಿಲ್ಲ ಅನ್ನುವುದಾಗಿ ಈ ಇಂಟರ್ನಲ್ ರಿಸರ್ವೇಶನ್ ವಿಚಾರ ಏನಿದೆಯಲ್ಲ, ಇದರಿಂದ ಲಾಭ ಪಡಿಬಹುದಾ? ಕಳೆದ ಬಾರಿ ಲಂಬಾಣಿ ಸಮುದಾಯದ ಮತಗಳು ನನಗೆ ಕಡಿಮೆ ಆಯಿತು ಅಂತ ಬಹಿರಂಗವಾಗಿ ಹೇಳ್ತಾ ಇದ್ರು. ಎಲ್ಲೋ ಪ್ರಾತಿನಿಧ್ಯಗಳು ಹೆಚ್ಚು ಕಡಿಮೆ ಆಯಿತು, ಹಾಗಾಗಿ ನನಗೆ ಮತಗಳು ಬಂದಿರಲಿಲ್ಲ ಅಂತ ಸೋತ ನಂತರದ ಸಂದರ್ಭದಲ್ಲಿ ಬಹಿರಂಗವಾಗಿ ಚರಂತಿಮಠ್ ಅವರು ಹೇಳಿದ್ರು, ಈ ಜಾತಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ. ಇನ್ನು ಈ ಬಾರಿ ಪ್ರಚಾರದಲ್ಲಿ ಬಿಜೆಪಿ ನಾಯಕರ ಒಗ್ಗಟ್ಟು ಕೂಡ ಇದೆ. ಎಲ್ಲ ನಾಯಕರು ಬರ್ತಿದ್ದಾರೆ. ದಾವಣಗೆರೆಯಲ್ಲಿ ಬೇರೆ ರೀತಿಯಾದಂತಹ ಬಣಗಳ ನಡುವೆ ಅಸಮಾಧಾನ ಇದ್ರು, ನಂತರ ಒಂದಾದ್ರು. ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ಬಣದ ನಡುವೆ ಅಸಮಾಧಾನ ಇತ್ತು. ಬಟ್ ಬಾಗಲಕೋಟೆಯಲ್ಲಿ ಹಂಗಿಲ್ಲ. ಟಿಕೆಟ್ ಇನ್ಯಾರಿಗೆ ಕೊಡಬೇಕನ್ನೋ ಲೆಕ್ಕಾಚಾರ ಬಂದಾಗ ಈ ಹಿಂದೆ ಇದ್ದಂಥ ಪೂಜಾರವರ ಹೆಸರು ಸ್ವಲ್ಪ ಮಟ್ಟಿಗೆ ಮುನ್ನೆಲೆಗೆ ಬಂತು ವಿನಃ ಕಳೆದ ಬಾರಿ ಸೋತಿರುವಂಥವರು ಈ ಹಿಂದೆ ಮಾಜಿ ಶಾಸಕರಾಗಿರುವಂಥ ವೀರಣ್ಯ ಚರಂತಿಮಠ್ ಅವರಿಗೆ ಬಹುತೇಕ ಖಚಿತ ಅನ್ನೋದಿತ್ತು. ಅದರಂತೆ ಅವರಿಗೆ ಮಣೆ ಹಾಕಿದ್ರು. ಜೊತೆಲಿ ಅವರ ಅಭ್ಯರ್ಥಿಯಾಗಿರುವಂಥ ವೀರಣ್ಯ ಚರಂತಿಮಠ್ ಅವರ ಅನುಭವ ಆಗಿದೆ. ಒಂದು ಅಲೆ ಇದೆ, ಒಂದು ಮಾಸ್ ಆಡಿಯನ್ಸ್ಗಳು ಅವ್ರ ಜೊತೆ ಬರ್ತಾರೆ. ಅವರ ಬ್ಲ್ಯಾಕ್ ಅಥವಾ ನಾವೊಂದು ಬ್ಲ್ಯಾಕ್ ಮಾರ್ಕ್ ಆಗಿ ಏನಾದರೂ ಇದೆಯಾ ಕೇಳಿದ್ರೆ ಚರಂತಿಮಠ್ ಅವರ ಮೇಲೆ ಯಾವುದೂ ಇಲ್ಲ. ಇವ್ರು ಕೆಲಸ ಮಾಡಿಲ್ಲ, ಇವರು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಬಹಿರಂಗವಾಗಿ ಯಾರೂ ಕೂಡ ಅವ್ರ ಮೇಲೆ ನಿಷ್ಠೂರ ಮತ್ತು ಕಠೋರ ಪದಗಳಿಂದ ಟೀಕೆ ಮಾಡಿದ ಇವತ್ತಿನವರೆಗೂ ಕೂಡ ಕಂಡು ಬಂದಿಲ್ಲ. ಇದು ಬಿಜೆಪಿಯ ಪ್ಲಸ್ಗಳಾಗ್ತಿದ್ರೆ, ಹಾಗಾದ್ರೆ ಮೈನಸ್ ಏನಿರ್ಬೋದು, ಯಾವ್ದು ಎಫೆಕ್ಟ್ ಕೊಡುತ್ತೆ ಅಂತ ನೋಡೋದು ಹೋದ್ರೆ, ನಗರ ಪ್ರದೇಶ ಮತದಾರರನ್ನೇ ನೆಚ್ಚಿಕೊಂಡಿರೋದು ಎಲ್ಲೋ ಒಂದು ಕಡೆ ಹೊಡೆತ ಆಗುತ್ತಾ? ಪ್ರಮುಖವಾಗಿ ಬಾಗಲಕೋಟೆಯ ನಗರ ಪ್ರದೇಶಗಳು ಏನಿದೆ, ಇಲ್ಲಿ ಮಾತ್ರ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿಬಿಟ್ರ, ಇತರ ಸಮುದಾಯ ಅಥವಾ ಬೇರೆ ವಿಚಾರಗಳನ್ನ ಕಡೆಗಣಿಸಿದ್ರ ಅನ್ನೋದು ಒಂದು ಮ್ಯಾಟರ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಗರದಲ್ಲಿನ ನಾಯಕರ ಭಿನ್ನಾಭಿಪ್ರಾಯಗಳು ಕೂಡ ಇಲ್ಲಿ ಇವರಿಗೆ ವರವಾಗುವ ಬದಲು ಇದು ಶಾಪ ಆಗುತ್ತಾ ಅನ್ನೋ ಒಂದಿಷ್ಟು ಲೆಕ್ಕಾಚಾರಗಳನ್ನ ತಜ್ಞರು ಇತರರು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಇನ್ನು ಮಲ್ಲಿಕಾರ್ಜುನ್ ಚರಂತಿಮಠ್ ಕಾಂಗ್ರೆಸ್ಸಿಗೆ ಸೇರಿದ್ದು ಕೂಡ ಇಲ್ಲಿ ಎಫೆಕ್ಟ್ ಆಗುತ್ತೆ. ಅಂದ್ರೆ ಅವರ ಸಹೋದರ ಕಳೆದ ಬಾರಿಯ ಚುನಾವಣೆಯಲ್ಲಿ ಅವರಿಗೆ ಟಕ್ಕರ್ ಕೊಟ್ಟಿದ್ರು. ಆ ಕುಟುಂಬದ ಮತಗಳೇ ಅವರಿಗೆ ಬಂದಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಬಟ್ ಅವರ ಸಹೋದರ ಕಾಂಗ್ರೆಸ್ನತ್ತ ಮುಖ ಮಾಡಿರೋದಿದೆಯಲ್ಲ, ಇದು ಹೊಡೆತ ಆಗುತ್ತೆ, ಮತಗಳು ಒಡೆಯುತ್ತೆ. ಆಪ್ತವಲ್ಲ ಅಂದ್ರೆ ಸಣ್ಣ ಮಟ್ಟದ ಮತಗಳ ವಿಭಜನೆ ಬಾಗಲಕೋಟೆಯಲ್ಲಾದ್ರೂ ಕೂಡ ಅದು ಫಲಿತಾಂಶಕ್ಕೆ ನೇರ ಎಫೆಕ್ಟ್ ಕೊಡುತ್ತೆ. ಇನ್ನು ಸತೀಶ್ ಜಾರಕಿಹೊಳಿ ಅವರ ಚುನಾವಣಾ ತಂತ್ರ ಇಲ್ಲಿ ಗಮನಿಸಲೇಬೇಕು. ಸಿಎಂ ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರು ಬಹಳ ಕಣ್ಣಿಟ್ಕೊಂಡಿದ್ದಾರೆ, ರಾಜಕೀಯ ದಾಳವನ್ನ ಉರುಳಿಸ್ತಿದ್ದಾರೆ. ಶತಾಯಗತಾಯುವಾಗಿ ಗೆಲ್ಲಲೇಬೇಕನ್ನೋದು ಇದು ಬಿಜೆಪಿಗೆ ಹೊಡೆತ ಕೊಟ್ರೆ, ಎಲ್ಲೋ ಒಂದು ಕಡೆ ಅಂತಿಮ ಕೊನೆಯ ಕ್ಷಣದ ಮತಗಳು ಎಲ್ಲಾದ್ರೂ ವಿಭಜನೆ ಆಯ್ತು ಅಂತಂದ್ರೆ ಇದು ಟಕ್ಕರ್ ಕೊಟ್ಟು ಬಿಡುತ್ತೆ. ಹಾಗಾಗಿ ನೆಕ್ ಟು ನೆಕ್ ಇದೆ. ಸರ್ಕಾರ ಆಡಳಿತ ರೂಢುವ ಕಾಂಗ್ರೆಸ್ ಇದೆ. ಒಂದಲ್ಲ ಒಂದು ನಾಯಕರು ಬಹಳಷ್ಟು ಪ್ಲಾನ್ ಮಾಡ್ಕೊಂತಿದ್ದಾರೆ. ಇವಿಷ್ಟು ಬಿಜೆಪಿಯ ಪ್ಲಸ್ ಮೈನಸ್ ಆದ್ರೆ, ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಪ್ಲಸ್ ನೋಡ್ತಾ ಹೋಗೋದಾದ್ರೆ, ಮೇಟಿಯವರ ನಿಧನದ ಅನುಕಂಪದ ಅಲೆ ಎಲ್ಲಾದ್ರೂ ವರ್ಕೌಟ್ ಆಗಿದ್ದೇ ಆದ್ರೆ ಇಲ್ಲಿ ಕೈ ಹಿಡಿಯೋ ಚಾನ್ಸಸ್ ಇದೆ. ಕಳೆದ ಬಾರಿ 5,600 ಚಿಲ್ಲರೆ ಮತಗಳಿಂದ ಗೆದ್ದಿದ್ರು HY ಮೇಟಿಯವರು. ಹಾಗಾಗಿ ಅವರ ನಿಧನದಿಂದ ಬೈ ಎಲೆಕ್ಷನ್ ಆಗ್ತಿರೋದು. ಅನುಕಂಪದ ಅಲೆ ಅನ್ನೋದು ವರ್ಕೌಟ್ ಆದ್ರೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ಗ್ಯಾರಂಟಿ ಯೋಜನೆ ಕೈ ಹಿಡಿಯುವಂತ ಬಲವಾದಂತ ನಂಬಿಕೆ ಕಾಂಗ್ರೆಸ್ಸಿಗಿರೋದಿದೆ. ಆಡಳಿತಾರೂಢ ಅವರೇ 2023ರಿಂದ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಪಂಚ ಗ್ಯಾರಂಟಿಯನ್ನ ನಾವು ಅನುಷ್ಠಾನ ಮಾಡಿದ್ದೀವಿ, ಜನ ನಮ್ಮನ್ನು ನೆಚ್ಕೊಂಡಿದ್ದಾರೆ, ಅವರು ವಾಪಸ್ ನಮ್ಮ ಕೈ ಹಿಡಿತಾರೆ, ಹಣ ಹೋಗುತ್ತೆ, ಎಲ್ಲ ಫ್ರೀ ಕೊಟ್ಟಿದ್ದೀವಿ ಅನ್ನೋದು. ಜಾತಿವಾರವಾಗಿ ನೋಡೋದಾದ್ರೆ ಅಹಿಂದ ಮತಗಳು ಸೇರಿದಂತೆ ಲಿಂಗಾಯತ ಮತವನ್ನ ಸೆಳೆಯುವ ಪ್ಲಾನ್ ನಲ್ಲಿದ್ದಾರೆ. ಆಗ್ಲೇ ಹೇಳ್ತಿದ್ವಿ, SC ST ಇರಬಹುದು, ಕುರುಬ ಸಮುದಾಯ, ಲಿಂಗಾಯತ ಸಮುದಾಯ, ಮುಸ್ಲಿಂ ಸಮುದಾಯ ಸೇರಿದಂತೆ ಇನ್ನಿತರ ಕೆಲ ಸಮುದಾಯಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಮತಗಳು ನಮ್ಮ ಹತ್ರ ಬರುತ್ತೆ, ಅನುಕಂಪ ವರ್ಕೌಟ್ ಆಗುತ್ತೆ, ನಮ್ಮ ಗ್ಯಾರಂಟಿ ಇಲ್ಲಿ ಕೈ ಹಿಡಿಯುತ್ತೆ ಸೇರಿದಂತೆ CM DCM ಸಚಿವರು ಶಾಸಕರ ಪ್ರಚಾರದ ಬಲ ಏನಿದೆ. ಒಬ್ಬರಾದ್ಮೇಲೆ ಒಬ್ರು ಪ್ರಚಾರ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳೇ ಆರಂಭ ಮಾಡ್ತಾರೆ ಇಲ್ಲಿ ಬಾಗಲಕೋಟೆಯಲ್ಲಿ, ವಾಸ್ತವ್ಯ ಹೂಡ್ತಾರಲ್ಲಿ ಹೋಗಿ ದೊಡ್ಡ ಮಟ್ಟದ ಪ್ರಚಾರ ಆಗುತ್ತೆ. CM ಹೋಗ್ತಾರೆ, ಇತರ ಪ್ರಭಾವಿ ನಾಯಕರೆಲ್ಲ ಪ್ರಚಾರ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ತಂಡದ ಉತ್ತಮ ಕಾರ್ಯವೈಖರಿ ಮ್ಯಾಟ್ರ್ ಆಗ್ತಾ ಹೋಗುತ್ತಿಲ್ಲ. ಬಾಗಲಕೋಟೆಯಲ್ಲಿ ಒಂದು ರೀತಿ ನೆಕ್ಸ್ಟ್ ಕಿಂಗ್ ಮೇಕರ್ ಆಗ್ತಾರ ಸತೀಶ್ ಜಾರಕಿಹೊಳಿ ಅವರ ವರ್ಚಸ್ ಏನಿದೆಯಲ್ಲ, ಇದು ಬಹಳ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ.
ಅತ್ತ ಬೊಮ್ಮಾಯಿಯವರು ಇರ್ಬೋದು, ಇತರರನ್ನ ಬಾಗಲಕೋಟೆಯಲ್ಲಿ ಮತ್ತೆ ಮತ್ತೆ ಪ್ರಚಾರಕ್ಕೆ ಹೆಂಗೆ ದಾಳ ಉಳಿಸ್ತಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರನ್ನ ಹೆಂಗೆ ಬಿಜೆಪಿ ಇಳಿಸ್ತಿದೆಯಲ್ಲ, ಹಾಗೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಹೆಂಗ್ ಕೆಲಸ ಮಾಡುತ್ತೆ, ಇಂಟರ್ನಲ್ ಅಸೆಸ್ಮೆಂಟ್ಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ, ಅಂತಿಮ ಹಂತದಲ್ಲಿ ಮತದಾರರನ್ನ ಸೆಳೆಯೋದ್ರಲ್ಲಿ ಏನ್ ಕೆಲಸ ಮಾಡ್ತಾರಲ್ಲ, ಇದು ಬಹಳ ಪಾತ್ರವನ್ನು ವಹಿಸ್ತಾ ಹೋಗ್ತಿದೆ. ಇವೆಲ್ಲ ಒಂದ್ ಕಡೆ ಪ್ಲಸ್ ಆದ್ರೆ ಮೈನಸ್ ಏನು ಹೊರತಾಗತ್ತಂತಂದ್ರೆ ಒಳ ಮೀಸಲಾತಿಯ ಸಂಘರ್ಷ ಕೈ ಕೊಡೋ ಸಾಧ್ಯತೆ ಇದೆ. ನೋಡಿ, ಈ ಎಡಗೈ ಮತ್ತು ಬಲಗೈ ಸಮುದಾಯಗಳಿಂದ ಅಸಮಾಧಾನಗಳು ಏನಿತ್ತು, ಒಳ ಮೀಸಲಾತಿಯನ್ನ ಇನ್ನೂ ಕೂಡ ಸಂಪೂರ್ಣವಾಗಿ ಸಮುದಾಯದ ಜನ ಒಪ್ಕೊಂಡಿಲ್ಲ. ಇದು ಒಳ ಮೀಸಲಾತಿ ಈಗ ರಾಜ್ಯ ಸರ್ಕಾರ ತಂದಿರೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆಲ್ಲಾದ್ರೂ ಕೈ ಕೊಟ್ಟು ಬಿಡುತ್ತೆ, ಅವರೆಲ್ಲ ಹೋಗ್ಬಿಟ್ಟು ಬಿಜೆಪಿ ಕೈ ಹಿಡಿತಾರೆ, ನಾವು ಅಧಿಕಾರಕ್ಕೆ ಬಂದ ನಂತರ ಬದಲಾವಣೆ ಮಾಡ್ತೀವಿ ಅನ್ನೋ ಭರವಸೆಗಳ ಜೊತೆ ಅವ್ರು ಆಟ ಆಡ್ತಾ ಹೋಗೋದಾದ್ರೆ ಇದು ಮೈನಸ್ ಆಗುತ್ತೆ. ಇನ್ನು ಅಭ್ಯರ್ಥಿ ವಿಚಾರದಲ್ಲೇ ಒಂದಿಷ್ಟು ಗೊಂದಲ ಆಯ್ತು. ಆರಂಭಿಕವಾಗಿ ಉಮೇಶ್ ಮೇಟಿ ಅವರು ಟಿಕೆಟ್ ಕೊಟ್ಟರು, ಆದ್ರೆ ಅವ್ರ ಕುಟುಂಬದಲ್ಲೇ ಬಾಯಕ ಅಸಮಾಧಾನ ಹೊರಗಾಗ್ತಿದ್ರು. ಅವ್ರ ಕುಟುಂಬದಲ್ಲೇ ಇದ್ದಂತ ಅನೇಕರು ಸಹೋದರರು ಇರ್ಬೋದು, ಅವ್ರ ನಡುವೆ ಜಗಳ ಇತ್ತು, ವಿಧಾನಸೌಧದ ಪಡಸಾಲೆವರೆಗೂ ಹೋಗಿತ್ತು. ಯಾರಿಗೆ ನಮಗೆ ಟಿಕೆಟ್ ಬೇಕೇ ಬೇಕು ಅನ್ನೋದು, ಇನ್ನೊಂದಿಬ್ರು ನಾವು ಬಂಡಾಯ ನಿಲ್ತೀವಿ ಅನ್ನೋದು, ನಾವು ಸುಮ್ಮನೆ ಇರೋದಿಲ್ಲ ಅನ್ನೋದು, ಅಲ್ಲೇ ಅನುಕಂಪದ ಅಲೆಗೆ ಹೊಡೆತ ಬಿದ್ದಿತ್ತು. ಕುಟುಂಬದಲ್ಲೇ ಒಗ್ಗಟ್ಟುಗಳು ಇರಲಿಲ್ಲ. ನಂತರ ಮನವೊಲಿಕೆ ಆಯಿತು, ಅಭ್ಯರ್ಥಿ ಘೋಷಣೆ ಆಯಿತು, ತಡವಾದರೂ ಕೂಡ ಮಾಡಿದ್ರು. ಇನ್ನು ಗ್ರಾಮೀಣ ಭಾಗದ ಮತದಾರರನ್ನೇ ನೆಚ್ಕೊಂಡಿರೋದು ಕಾಂಗ್ರೆಸ್ಸಿಗೆ ಕೈ ಹಿಡಿಯುತ್ತೆ, ಇದೊಂದು ಎಲ್ಲೋ ಒಂದು ಕಡೆ ಮೈನಸ್ ಆಗೋದು ಕೂಡ ನೋಡ್ಬೋದು. ಇದೇ ವಿಚಾರ ಆಗ್ಲೇ ಹೇಳ್ತಿದ್ವಿ, ಬಿಜೆಪಿಗೆಲ್ಲಾದ್ರೂ ಹೊಡೆತ ಆಗುತ್ತೆ ಅಂತ. ಅವರು ನಗರ ಪ್ರದೇಶದ ಮತದಾರರು ನಂಬ್ಕೊಂಡಿದ್ದಾರೆ, ಇವರು ಗ್ರಾಮೀಣ ಭಾಗದಲ್ಲಿ ಜನ ಕೈ ಹಿಡಿತಾರೆ ಅಂತ ನಂಬ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ನೀಡದಿದ್ದಕ್ಕೆ ಕೆಲವರು ಅಸಮಾಧಾನಿದ್ದಾರೆ. ಇವರು ಸಹೋದರ ಕೂಡ ಇದ್ರು ರೇಸ್ನಲ್ಲಿ. ಉಮೇಶ್ ಮೇಟಿ ಅಷ್ಟೇ, ಮಲ್ಲಿಕಾರ್ಜುನ್ ಮೇಟಿ ಅವರು ಕೂಡ ರೇಸ್ನಲ್ಲಿದ್ರು. ಆದ್ರೆ ಅಂತಿಮ ಹಂತದಲ್ಲಿ ಬೇರೆ ಬೇರೆ ಕಾಂಗ್ರೆಸ್ಸಿನ ಇಂಟರ್ನಲ್ ವಿಚಾರ ಲೆಕ್ಕಾಚಾರ ಹಾಕೊಂಡು ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ರೆ ಲಾಭ ಆಗುತ್ತೆ, ಇದು ನಮಗೆ ಪ್ಲಸ್ ಆಗುತ್ತೆ ಅಂತ ಲೆಕ್ಕಾಚಾರ ಮೂಲಕವಾಗಿ ಉಮೇಶ್ ಮೇಟಿ ಅವರಿಗೆ ಮಣೆ ಹಾಕಿದ್ರು. ಬಟ್ ಅಭ್ಯರ್ಥಿಯ ಸೆಲೆಕ್ಷನ್ ಅಲ್ಲಿ ಅಂದ್ರೆ ಒಂದಿತ್ತು ಕಾಂಗ್ರೆಸ್ನಲ್ಲಿ ಸಂಪ್ರದಾಯಬದ್ಧವಂತೆ ಯಾರು ನಿಧನರಾಗಿರ್ತಾರಲ್ಲ ಅವರ ಕುಟುಂಬ ಸದಸ್ಯರಿಗೆ ಟಿಕೆಟ್ ಕೊಡೋದು ಅನ್ನೋದು ಒಂದು ವಿಚಾರ. ಹಾಗಾಗಿನೇ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದು ಪ್ಲಸ್ಸು ಮೈನಸ್ಸಿನ ಲೆಕ್ಕಾಚಾರಗಳು. ಇದು ಈ ಮೈನಸ್ಗಳನ್ನ ಬಿಜೆಪಿ ಪ್ಲಸ್ ಮಾಡ್ಕೊಂತ ಹೋದ್ರೆ ಬಿಜೆಪಿ ಗೆಲ್ಲುವುದು ಬಹಳ ನಿಶ್ಚಿತವಾಗಿ ಕಾಣಿಸ್ತಿದೆ. ಬಟ್ ಬಿರುಸಿನ ಪ್ರಚಾರ ಆಗ್ತಿದೆ. ಘಟಾನುಘಟಿ ನಾಯಕರೆಲ್ಲ ಪ್ರತಿನಿತ್ಯ ಫೀಲ್ಡ್ಗೆ ಇಳಿತಿದ್ದಾರೆ, ಒಬ್ಬರಾದ್ಮೇಲೆ ಒಬ್ರು ಬರ್ತಿದ್ದಾರೆ. ಪ್ರಚಾರ ಇರ್ಬೋದು, ಮತಯಾಚನೆ ಇರ್ಬೋದು, ಹಲವು ಯೋಜನೆಗಳು ಕೂಡ ಇಲ್ಲಿ ಯಶಸ್ವಿ ಆಗಿತ್ತು. ಹಾಗಾಗಿನೇ ನೋಡಿ, ಕಳೆದ ಲೋಕಸಭಾ ಚುನಾವಣೆ ಲೆಕ್ಕಾಚಾರ ಹಾಕೊಂಡ್ರೆ ಆ ಭಾಗದ ಜನ ಕಾಂಗ್ರೆಸ್ ಕೈ ಹಿಡಿದಿರ್ಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಸೇಮ್ ದಾವಣಗೆರೆ ತರನೇ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿತಿದ್ರು, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಯಾರು ಇರ್ತಿದ್ರು ಅವ್ರನ್ನ ಗೆಲ್ಲಿಸ್ತಿದ್ರು. ಲೋಕಸಭೆ ಅನ್ನೋ ಮ್ಯಾಟರ್ ಬಂದಾಗ ಯಾರೂ ಕೂಡ ಕಾಂಗ್ರೆಸ್ ಕೈ ಹಿಡಿದಿರಲಿಲ್ಲ. ಇದು ಅಲ್ಲಿನ ಹಳೆಯ ಇತಿಹಾಸದ ಫಲಿತಾಂಶಗಳು ಹೇಳ್ತಿರೋದು. ಹಾಗಾಗಿ ಈ ಬಾರಿಯ ಬಾಗಲಕೋಟೆಯ ಕ್ಷೇತ್ರ ಏನಿದೆಯಲ್ಲ ರಣಕಣ ಆಗಿದೆ. ಮತಯಾಚನೆ, ಮತ ಭೇಟಿ ಮಾಡೋದಕ್ಕೆ ಕಾಂಗ್ರೆಸ್ನಿಂದ ಇಡೀ ಸರ್ಕಾರವೇ ಬಂದು ಕೂತ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಮುಸ್ಲಿಂ ಸಮುದಾಯ ಪ್ರಬಲವಾಗಿ ಯಾರತ್ತ ಮುಖ ಮಾಡುತ್ತೆ. ನಗರದ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಕಾಂಗ್ರೆಸ್ಸಿನ ವರ್ಚಸ್ಸು ಜಾಸ್ತಿ ಇದೆ. ಬಾಗಲಕೋಟೆ ನಗರ ಪ್ರದೇಶಗಳಲ್ಲಿ ಬಿಜೆಪಿಯ ವರ್ಚಸ್ಸು ತಾಂಡವ ಆಡ್ತಿದೆ. ಬಿರುಸಿನ ಪ್ರಚಾರ ಕಾರ್ಯಗಳು ಸಾಕ್ತಿರೋದಿದೆಯಲ್ಲ, ಇದು ಬೇರೆ ರೀತಿಯಾದಂಥ ರಾಜಕೀಯ ಮಜಲಿಗೆ ಕಾರಣವಾಗ್ತಿರೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.